ರಾತ್ರಿ ವೇಳೆ ಮಡಿಕೇರಿ ಮಂಗಳೂರು ಹೆದ್ದಾರಿಯೂ ಬಂದಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ನಿರ್ಬಂಧಿಸಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದಿರುತ್ತೆ ಈ ರಸ್ತೆ. ಸಂಪಾಜೆ ಘಾಟ್ ರಸ್ತೆ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳ ಕಾಲ ಬಂದಾಗಿರುತ್ತೆ. ಜುಲೈ 22ರವರೆಗೆ ಹೆದ್ದಾರಿ ಬಂದ್ ಮಾಡಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಶಿರಾಡಿ ಘಾಟ್ ಬಂದಾಗಿರುತ್ತೆ, ಇನ್ನೊಂದು ಕಡೆಯಿಂದ ಸಂಪಾಜೆ ಘಾಟ್ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳವರೆಗೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಿರುವಾಗ ಮಂಗಳೂರಿಗೆ ಹೋಗುವಂಥವ್ರು ಹೇಗೆ ಹೋಗೋದು? ಒಂದೇ ಒಂದು ಘಾಟ್ ಇರೋದು ಚಾರ್ಮಾಡಿ ಘಾಟ್ ಮಾತ್ರ. ಆ ಚಾರ್ಮಾಡಿ ಘಾಟ್ನಲ್ಲಿ ಲಘು ವಾಹನಗಳು ಮಾತ್ರ ಓಡಾಡ್ತವೆ, ಘನ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಟ್ಯಾಂಕರ್ಗಳು ಜೊತೆಗೆ ಮಾಲ್ ಗಾಡಿಗಳು ಇವೆಲ್ಲವೂ ಕೂಡ ಯಾವ ರಸ್ತೆಯಲ್ಲಿ ಓಡಾಡ್ತವೋ ಗೊತ್ತಿಲ್ಲ. ಇನ್ನೊಂದು 5-6 ದಿನಗಳವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಮಂಗಳೂರು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ರಾತ್ರಿ ವೇಳೆ ಮಡಿಕೇರಿ ಮಂಗಳೂರು ಹೆದ್ದಾರಿಯೂ ಬಂದಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ನಿರ್ಬಂಧಿಸಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದಿರುತ್ತೆ ಈ ರಸ್ತೆ. ಸಂಪಾಜೆ ಘಾಟ್ ರಸ್ತೆ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳ ಕಾಲ ಬಂದಾಗಿರುತ್ತೆ. ಜುಲೈ 22ರವರೆಗೆ ಹೆದ್ದಾರಿ ಬಂದ್ ಮಾಡಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಶಿರಾಡಿ ಘಾಟ್ ಬಂದಾಗಿರುತ್ತೆ, ಇನ್ನೊಂದು ಕಡೆಯಿಂದ ಸಂಪಾಜೆ ಘಾಟ್ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳವರೆಗೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಿರುವಾಗ ಮಂಗಳೂರಿಗೆ ಹೋಗುವಂಥವ್ರು ಹೇಗೆ ಹೋಗೋದು? ಒಂದೇ ಒಂದು ಘಾಟ್ ಇರೋದು ಚಾರ್ಮಾಡಿ ಘಾಟ್ ಮಾತ್ರ. ಆ ಚಾರ್ಮಾಡಿ ಘಾಟ್ನಲ್ಲಿ ಲಘು ವಾಹನಗಳು ಮಾತ್ರ ಓಡಾಡ್ತವೆ, ಘನ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಟ್ಯಾಂಕರ್ಗಳು ಜೊತೆಗೆ ಮಾಲ್ ಗಾಡಿಗಳು ಇವೆಲ್ಲವೂ ಕೂಡ ಯಾವ ರಸ್ತೆಯಲ್ಲಿ ಓಡಾಡ್ತವೋ ಗೊತ್ತಿಲ್ಲ. ಇನ್ನೊಂದು 5-6 ದಿನಗಳವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಮಂಗಳೂರು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ರಾತ್ರಿ ವೇಳೆ ಮಡಿಕೇರಿ ಮಂಗಳೂರು ಹೆದ್ದಾರಿಯೂ ಬಂದಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ನಿರ್ಬಂಧಿಸಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದಿರುತ್ತೆ ಈ ರಸ್ತೆ. ಸಂಪಾಜೆ ಘಾಟ್ ರಸ್ತೆ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳ ಕಾಲ ಬಂದಾಗಿರುತ್ತೆ. ಜುಲೈ 22ರವರೆಗೆ ಹೆದ್ದಾರಿ ಬಂದ್ ಮಾಡಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಶಿರಾಡಿ ಘಾಟ್ ಬಂದಾಗಿರುತ್ತೆ, ಇನ್ನೊಂದು ಕಡೆಯಿಂದ ಸಂಪಾಜೆ ಘಾಟ್ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳವರೆಗೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಿರುವಾಗ ಮಂಗಳೂರಿಗೆ ಹೋಗುವಂಥವ್ರು ಹೇಗೆ ಹೋಗೋದು? ಒಂದೇ ಒಂದು ಘಾಟ್ ಇರೋದು ಚಾರ್ಮಾಡಿ ಘಾಟ್ ಮಾತ್ರ. ಆ ಚಾರ್ಮಾಡಿ ಘಾಟ್ನಲ್ಲಿ ಲಘು ವಾಹನಗಳು ಮಾತ್ರ ಓಡಾಡ್ತವೆ, ಘನ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಟ್ಯಾಂಕರ್ಗಳು ಜೊತೆಗೆ ಮಾಲ್ ಗಾಡಿಗಳು ಇವೆಲ್ಲವೂ ಕೂಡ ಯಾವ ರಸ್ತೆಯಲ್ಲಿ ಓಡಾಡ್ತವೋ ಗೊತ್ತಿಲ್ಲ. ಇನ್ನೊಂದು 5-6 ದಿನಗಳವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಮಂಗಳೂರು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ರಾತ್ರಿ ವೇಳೆ ಮಡಿಕೇರಿ ಮಂಗಳೂರು ಹೆದ್ದಾರಿಯೂ ಬಂದಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ನಿರ್ಬಂಧಿಸಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದಿರುತ್ತೆ ಈ ರಸ್ತೆ. ಸಂಪಾಜೆ ಘಾಟ್ ರಸ್ತೆ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳ ಕಾಲ ಬಂದಾಗಿರುತ್ತೆ. ಜುಲೈ 22ರವರೆಗೆ ಹೆದ್ದಾರಿ ಬಂದ್ ಮಾಡಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಶಿರಾಡಿ ಘಾಟ್ ಬಂದಾಗಿರುತ್ತೆ, ಇನ್ನೊಂದು ಕಡೆಯಿಂದ ಸಂಪಾಜೆ ಘಾಟ್ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳವರೆಗೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಿರುವಾಗ ಮಂಗಳೂರಿಗೆ ಹೋಗುವಂಥವ್ರು ಹೇಗೆ ಹೋಗೋದು? ಒಂದೇ ಒಂದು ಘಾಟ್ ಇರೋದು ಚಾರ್ಮಾಡಿ ಘಾಟ್ ಮಾತ್ರ. ಆ ಚಾರ್ಮಾಡಿ ಘಾಟ್ನಲ್ಲಿ ಲಘು ವಾಹನಗಳು ಮಾತ್ರ ಓಡಾಡ್ತವೆ, ಘನ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಟ್ಯಾಂಕರ್ಗಳು ಜೊತೆಗೆ ಮಾಲ್ ಗಾಡಿಗಳು ಇವೆಲ್ಲವೂ ಕೂಡ ಯಾವ ರಸ್ತೆಯಲ್ಲಿ ಓಡಾಡ್ತವೋ ಗೊತ್ತಿಲ್ಲ. ಇನ್ನೊಂದು 5-6 ದಿನಗಳವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಮಂಗಳೂರು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ರಾತ್ರಿ ವೇಳೆ ಮಡಿಕೇರಿ ಮಂಗಳೂರು ಹೆದ್ದಾರಿಯೂ ಬಂದಾಗಿದೆ. ಗುಡ್ಡ ಕುಸಿತ ಭೀತಿ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ನಿರ್ಬಂಧಿಸಲಾಗಿದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಬಂದಿರುತ್ತೆ ಈ ರಸ್ತೆ. ಸಂಪಾಜೆ ಘಾಟ್ ರಸ್ತೆ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳ ಕಾಲ ಬಂದಾಗಿರುತ್ತೆ. ಜುಲೈ 22ರವರೆಗೆ ಹೆದ್ದಾರಿ ಬಂದ್ ಮಾಡಿ ಕೊಡಗು ಡಿಸಿ ಆದೇಶ ಹೊರಡಿಸಿದ್ದಾರೆ. ಒಂದು ಕಡೆ ಶಿರಾಡಿ ಘಾಟ್ ಬಂದಾಗಿರುತ್ತೆ, ಇನ್ನೊಂದು ಕಡೆಯಿಂದ ಸಂಪಾಜೆ ಘಾಟ್ ಮಡಿಕೇರಿ ಮಂಗಳೂರು ಹೆದ್ದಾರಿ 5 ದಿನಗಳವರೆಗೆ ರಾತ್ರಿ ಸಂಚಾರವನ್ನು ನಿಷೇಧಿಸಲಾಗಿದೆ. ಹೀಗಿರುವಾಗ ಮಂಗಳೂರಿಗೆ ಹೋಗುವಂಥವ್ರು ಹೇಗೆ ಹೋಗೋದು? ಒಂದೇ ಒಂದು ಘಾಟ್ ಇರೋದು ಚಾರ್ಮಾಡಿ ಘಾಟ್ ಮಾತ್ರ. ಆ ಚಾರ್ಮಾಡಿ ಘಾಟ್ನಲ್ಲಿ ಲಘು ವಾಹನಗಳು ಮಾತ್ರ ಓಡಾಡ್ತವೆ,
ಘನ ವಾಹನಗಳು ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಟ್ಯಾಂಕರ್ಗಳು ಜೊತೆಗೆ ಮಾಲ್ ಗಾಡಿಗಳು ಇವೆಲ್ಲವೂ ಕೂಡ ಯಾವ ರಸ್ತೆಯಲ್ಲಿ ಓಡಾಡ್ತವೋ ಗೊತ್ತಿಲ್ಲ. ಇನ್ನೊಂದು 5-6 ದಿನಗಳವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಮಡಿಕೇರಿ ಮಂಗಳೂರು ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.